ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮನೇಲಿ ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು, ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಹೆಲ್ತಿಯಾಗಿರುತ್ತೆ. ಡೈಲಿ ಒಂದು ಗ್ಲಾಸ್ ರಾಗಿ ಮಾಲ್ಟ್ ಕುಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಅದನ್ನು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲವೊಂದನ್ನು ನಾನು ಈ ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ, ಕೆಲವೊಂದನ್ನು ನಾನು ಚಿಕ್ಕ ಗ್ಲಾಸಲ್ಲಿ ಹಾಕಿದ್ದೀನಿ. ಯಾವುದ್ಯಾವುದು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಾನು ನಿಮಗೆ ಒಂದೊಂದೇ ಹುರಿತಾ ತೋರಿಸ್ತೀನಿ. ಎಲ್ಲನೂ ಒಂದು 3 ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ರಾಗಿನ ಚೆನ್ನಾಗಿ ತೊಳೆದು ಅದನ್ನು ಒಂದು 3 ಡೇಸ್ ಅದನ್ನು ಚೆನ್ನಾಗಿ ಒಣಗಿಸಿ ತೊಗೋಬೇಕು. ಗುಡ್ ಕಟ್ಟಲ್ಲ, ಚೆನ್ನಾಗಿ ಒಂದು 3-4 ಮಂತ್ಸ್ವರೆಗೂ ಬರುತ್ತೆ. ನಾನು ಇದನ್ನು ಎಲ್ಲನೂ ಫ್ರಿಡ್ಜಲ್ಲಿ ಇಟ್ಕೋತೀನಿ. ಎಲ್ಲನೂ ಲೋ ಫ್ಲೇಮಲ್ಲಿ ಒಂದೊಂದಾಗಿ ಹುರ್ಕೊಳ್ತೀನಿ. ಗಸಗಸೆನ ಆಗಲೇ ತೋರಿಸಿದ ಥರ ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಪಂಪ್ಕಿನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗ್ಲಾಸಷ್ಟು ಪಂಪ್ಕಿನ್ ಸೀಡ್ಸ್ ಹಾಕಿದ್ದೀನಿ. ಸೋಂಪು, ಇದನ್ನು ಕೂಡ ಚಿಕ್ಕ ಗ್ಲಾಸಲ್ಲೇ ಹಾಕ್ಕೋಬೇಕು. ಇದೆಲ್ಲ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ವಾಟರ್ಮೆಲನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ. ಕೆಲವೊಂದು ಚಿಕ್ಕ ಗ್ಲಾಸಲ್ಲಿ ಹಾಕಿದ್ದೀನಿ, ಕೆಲವೊಂದನ್ನು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ. ಯಾವ್ದ್ಯಾವುದು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಸ್ಮಾಲ್ ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಮೆಂತ್ಯನ ಮಾತ್ರ ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಅರ್ಧ ಗ್ಲಾಸ್ ಹಾಕಬೇಕು, ಇಲ್ಲಾಂದರೆ ಕಸರೆ ಬರುತ್ತೆ. ಅಗಸೆ ಬೀಜನ ನಾನು ಒಂದು ದೊಡ್ಡ ಗ್ಲಾಸಷ್ಟು ಹಾಕಿದ್ದೀನಿ. ಕಡಲೆ ಬೀಜನ ನಾನು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ. ಮಖಾನ ಕೂಡ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಅದು ಒಂದು ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು. ವಾಲ್ನಟ್ ಕೂಡ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿನ ಕೂಡ ಒಂದು ದೊಡ್ಡ ಗ್ಲಾಸಷ್ಟು ಹಾಕಿದ್ದೀನಿ. ಬಾದಾಮ್ ಕೂಡ ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ. ಸನ್ಫ್ಲವರ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದು ಕೂಡ ಒಂದು ಗ್ಲಾಸ್ ಹಾಕಿದ್ದೀನಿ ದೊಡ್ಡ ಗ್ಲಾಸಲ್ಲಿ. ನಾನಿಲ್ಲಿ 2 ಟೈಪ್ಸ್ ಆಫ್ ಮಿಲೆಟ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬೇರೆದು ಯೂಸ್ ಮಾಡ್ಬೋದು. ಎರಡೂ ಕೂಡ ನಾನು ದೊಡ್ಡ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಕಾಳುಗಳು ಹಾಕಿದಾಗ ಬೇಳೆಗಳು ಹಾಕೋ ನೆಸೆಸಿಟಿ ಇರಲ್ಲ. ಈಗ ಕಡಲೆಕಾಳು ಹಾಕಿದ್ರೆ ಕಡಲೆಬೇಳೆ ಹಾಕೋ ಬೇಕಾಗಿರಲ್ಲ. ಉದ್ದಿನ ಕಾಳು ಹಾಕಿದ್ರೆ ಉದ್ದಿನ ಬೇಳೆ ಏನು ಹಾಕೋದು ಬೇಕಾಗಿರಲ್ಲ. ಹಾಗೆ ಕಾಳು ಹಾಕಿದ್ರೆ ಬೇಳೆ ಹಾಕೋದಿಲ್ಲ. ರಾಜ್ಮಾ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ಗ್ಲಾಸ್ ಹಾಕಿದ್ದೀನಿ ದೊಡ್ಡ ಗ್ಲಾಸಲ್ಲಿ. ಬಾರ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದು ತುಂಬ ತಂಪು. ಇದನ್ನೊಂದು ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೀನಿ. ಇಲ್ಲಿ ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ. ಉದ್ದಿನ ಬೇಳೆ ಕೂಡ ಹಾಕೋಬೋದು. ನನ್ನ ಹತ್ರ ಉದ್ದಿನ ಕಾಳಿತ್ತು, ಅದನ್ನು ಹಾಕಿದ್ದೀನಿ. ಚಿಕ್ಕ ಗ್ಲಾಸಿನಲ್ಲಿ ಅರ್ಧ ಗ್ಲಾಸಷ್ಟು ಓಂ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಹೆಸರು ಕಾಳು, ಮೈಸೂರು ಬೇಳೆ, ಹಲಸಂದಿ ಕಾಳು ಎಲ್ಲನೂ ಮಿಕ್ಸಲ್ಲಿತ್ತು ನನ್ನ ಹತ್ರ. ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ ಮಿಕ್ಸ್ ಕಾಳುಗಳು, ಅದನ್ನು ಹಾಕ್ಕೊಂಡಿದ್ದೀನಿ. ಹುಳ್ಳಿಕಾಳು ಹಾಕ್ಕೊಂಡಿದ್ದೀನಿ. ಇದು ಕೂಡ ಒಂದು ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಕಾಳುಗಳೆಲ್ಲನೂ ನಾನು ದೊಡ್ಡ ಗ್ಲಾಸಲ್ಲೇ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಗ್ಲಾಸಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಗೋಧಿ ಇರಲಿಲ್ಲ, ನಂತರ ಗೋಧಿ ನುಚ್ಚಿತ್ತು, ಇದನ್ನು ಒಂದು ಗ್ಲಾಸಷ್ಟು ಹಾಕಿದ್ದೀನಿ ದೊಡ್ಡ ಗ್ಲಾಸಲ್ಲಿ. ಅವರೆಕಾಳು ಹಾಕಿದ್ದೀನಿ ಒಂದು ಗ್ಲಾಸು. ನನ್ನ ಹತ್ರ ಮಿಕ್ಸಲ್ಲಿತ್ತು ಕಾಳು, ಬಟಾಣಿ, ಕಡಲೆಕಾಳು, ಗ್ರೀನ್ ಕಡಲೆಕಾಳು ಮತ್ತು ತೊಗರಿಕಾಳು ಎಲ್ಲ ಇತ್ತು. ಎಲ್ಲ ಮಿಕ್ಸಲ್ಲಿ ಇದ್ದಿದ್ದು, ಅದಕ್ಕೆ ನಾನು ಇದನ್ನು 2 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹುರ್ಕೊಂಡು ಎಲ್ಲನೂ ಹುರಿದು ನಾನೊಂದು ಬೇಸನ್ಗೆ ಹಾಕಿದ್ದೀನಿ. ಈಗ ಒಂದು ಗ್ಲಾಸಲ್ಲಿ ನಾನು ಎಲ್ಲನೂ
ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಆಗುತ್ತೆ ಆ ಗ್ಲಾಸಲ್ಲಿ ಎಷ್ಟು ಈ ಕಾಳು ಎಲ್ಲ ಬರುತ್ತೆ ಅಂತ ನಾನು ಮೆಷರ್ ಮಾಡಿ ಅಷ್ಟು ಗ್ಲಾಸಷ್ಟು ನಾನು ರಾಗಿ ತೊಗೊಳ್ತೀನಿ. ನನಗಿದು ಟೋಟಲ್ 16 ಗ್ಲಾಸಸ್ ಆಯಿತು. 16 ಗ್ಲಾಸಸ್ ನಾನು ರಾಗಿ ತೊಗೊಳ್ತೀನಿ. ರಾಗಿನ ಚೆನ್ನಾಗಿ ತೊಳೆದು ಒಣಗಿಸಿ ತೊಗೊಂಡಿದ್ದೀನಿ. ಕಾಳುಗಳೆಲ್ಲ 16 ಗ್ಲಾಸ್ ಬಂದಿರೋದಕ್ಕೆ 16 ಗ್ಲಾಸಷ್ಟು ರಾಗಿನ ತೊಗೊಂಡಿದ್ದೀನಿ ನಾನೀಗ. ಹುರಿದಿರೋ ರಾಗಿನ ಇದರಲ್ಲಿ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಮಿಲ್ಗೆ ಹಾಕಿಸ್ಕೊಳ್ತೀನಿ. ಇದನ್ನು ಮಕ್ಕಳಿಗೆ ಅಷ್ಟೇ ಅಲ್ಲ, ನಾವು ಡೈಲಿ ಒಂದೊಂದು ಗ್ಲಾಸ್ ಗಂಜಿ ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಹೇಗಿತ್ತು ವಿಡಿಯೋ ಅಂತ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್.